ನಮಸ್ತೆ ಎಲ್ರಿಗೂ. ಲಾಸ್ಟ್ ಕ್ಲಾಸಲ್ಲಿ ಫೋಟೋಸಿಂಥಸಿಸ್ ಹೇಗಾಗುತ್ತೆ ಆಗಿತ್ತು. ಇದು 1.3 ನೋಡಿ. ನೆಕ್ಸ್ಟ್ ಪಾರ್ಟ್ 3, ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಬೇರೆ ರೀತಿಯ ಪೋಷಕಾಂಶಗಳು ಹೇಗೆ ನಡೆಯುತ್ತೆ ಅಂತೇಳಿ. ಸಸ್ಯಗಳಲ್ಲಿ ಬೇರೆ ರೀತಿಯಾದಂತಹ ಪೋಷಕಾಂಶಗಳು. ಸಿ, there are some plants which do not have chlorophyll. ಕೆಲವೊಂದು ಸಸ್ಯಗಳಿಗೆ ಕ್ಲೋರೋಫಿಲ್ಲೇ ಇರಲ್ಲ. they cannot synthesize food. ಅವುಗಳು ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳೋದಿಲ್ಲ. how do they survive and from where do they derive nutrition? ಹಾಗಾದರೆ ಅದು ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಳುತ್ತೆ, ಹೇಗೆ ತನಗೆ ಪೋಷಕಾಂಶವನ್ನು ಹೇಗೆ ಪಡ್ಕೊಳ್ಳುತ್ತೆ? like humans and animals, such plants depends on the food produced by other plants. ಮನುಷ್ಯ ಮತ್ತು ಪ್ರಾಣಿ ಎಲ್ಲರೂ ಸಹ ಆಹಾರಕ್ಕೋಸ್ಕರ ಇತರ ಜೀವಿನ ಅಥವಾ ಪ್ಲಾಂಟ್ಸನ್ನು ಅವಲಂಬಿಸಿದ್ದೀವಿ. ದೇ ಯೂಸ್ ದ ಹೆಟೆರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇದನ್ನು ಏನಂತ ಕರಿತೀವಿ? ಹೆಟೆರೋಟ್ರೋಪಿಕ್ ನ್ಯೂಟ್ರಿಷನ್. ನಾವು ಸಸ್ಯವನ್ನು ಅವಲಂಬಿಸಿಕೊಂಡು ನಮ್ಮ ಆಹಾರವನ್ನು ತಯಾರಿಸ್ಕೊಳ್ಳೋದಕ್ಕೆ ನಾವು ಮತ್ತು ಪ್ರಾಣಿಗಳು, ಈಗ ಹಸು, ಕುರಿ, ಮೇಕೆ ಅಥವಾ ಈ ಥರ ಎಲ್ಲ ಪ್ರಾಣಿಗಳು ಸಹ ಕೆಲವೊಂದು ಪ್ಲಾಂಟ್ಸ್ಗಳನ್ನ ತಿನ್ನುತ್ತೆ. ಪ್ಲಾಂಟ್ಸ್ ತಿನ್ನುವಂತಹ ಅನಿಮಲ್ಸು ನಾವು ಎಲ್ಲರೂ ಪರಪೋಷಣೆ ಅಂತೇಳಿ ಕರಿತೀವಿ. ಹೆಟೆರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಬೇರೆ ಜೀವಿಯನ್ನು ಅವಲಂಬಿಸಿಕೊಂಡು ಪೋಷಣೆಯನ್ನು ಮಾಡ್ಕೊಳ್ಳೋದು. ಯು ಸಿ ಎ ಲುಕ್ ಅಟ್ ದ ಫಿಗರ್ 1.5 ಚಿತ್ರ ಎಲ್ಲಿದೆ ತೋರಿಸ್ತೀನಿ. ಡೂ ಯು ಸಿ ಯೆಲ್ಲೋ ವೈರಿ ಬ್ರಾಂಚೆಡ್ ಸ್ಟ್ರಕ್ಚರ್ ಟ್ವಿನ್ನಿಂಗ್ ಅರೌಂಡ್ ದ ಸ್ಟೆಮ್ ಅಂಡ್ ಬ್ರಾಂಚಸ್ ಆಫ್ ಎ ಟ್ರೀ? ದಿಸ್ ಈಸ್ ಎ ಪ್ಲಾಂಟ್ ಕಾಲ್ಡ್ ಎ ಕಸ್ಕ್ಯೂಟಾ. ಇಲ್ಲಿ ಚಿತ್ರದಲ್ಲಿದೆ, ನಾನು ತೋರಿಸ್ತೀನಿ ರೀ. ಕೆಳಗೆ ನಿಮ್ಮ ಪೇಜ್ ನಂಬರ್ 5 ಇದೆ ನೋಡಿ, ಒಂದು ಗಿಡದ ಚಿತ್ರ ನೋಡಿ. ಈ ಮರಕ್ಕೆ ಯೆಲ್ಲೋ ಕಲರ್ ವೈರ್ ಫುಲ್ ಕವರ್ ಆಗಿದೆ ನೋಡಿ. ಇಲ್ಲಿ ಫುಲ್ ಯೆಲ್ಲೋ ಕಲರ್ ವೈರ್ ಕವರ್ ಆಗಿದೆ ಅಲ್ವಾ? ಇದೆಲ್ಲ ಕವರ್ ಆಗಿದೆ. ಇದನ್ನ ಏನಂತ ಕರಿತೀವಿ? ದ ಯೆಲ್ಲೋ ವೈರಿ ಬ್ರಾಂಚೆಡ್ ಸ್ಟ್ರಕ್ಚರ್ ಟ್ವಿನ್ನಿಂಗ್ ಅರೌಂಡ್ ದ ಸ್ಟೆಮ್ ಅಂಡ್ ಬ್ರಾಂಚಸ್ ಆಫ್ ಎ ಟ್ರೀ. ದಿಸ್ ಈಸ್ ಎ ಪ್ಲಾಂಟ್ ಕಾಲ್ಡ್ ಎ ಕಸ್ಕ್ಯೂಟಾ. ಈ ತರ ಮರದ ರೆಂಬೆ ಮತ್ತೆ ಕೊಂಬೆಗಳಿಗೆಲ್ಲ ಸುತ್ತ ಹಾಕೊಂಡಿರುವಂತಹ ಈ ಹಳದಿ ಕಲರ್ ಗಿಡಕ್ಕೆ ಏನಂತ ಕರಿತೀವಿ? ಕಸ್ಕ್ಯೂಟಾ ಅಂತ ಇದ್ರ ಹೆಸರು, ಅಮರ್ಬೆಲ್ ಅಂತ. ಇಟ್ ಡಸ್ ನಾಟ್ ಹ್ಯಾವ್ ಕ್ಲೋರೋಫಿಲ್. ಇದಕ್ಕೆ ಯಾವುದೇ ರೀತಿ ಕ್ಲೋರೋಫಿಲ್, ಪತ್ರ ಹರಿತು ಪಿಗ್ಮೆಂಟ್, ಗ್ರೀನ್ ಪಿಗ್ಮೆಂಟ್ ಇರಲ್ಲ. ಇಟ್ ಟೇಕ್ಸ್ ರೆಡಿಮೇಡ್ ಫುಡ್ ಫ್ರಮ್ ದ ಪ್ಲಾಂಟ್. ಇದು ರೆಡಿಮೇಡ್ ಫುಡ್. ಈಗ ನೀವು ಅಂಗಡಿಗೆ ಹೋಗಿ ಚಿಪ್ಸು, ಕುರ್ಕುರೆ, ಹೋಟೆಲ್ಗೆ ಹೋಗಿ ಇಡ್ಲಿ ಆ ಥರ ತಗೋತಿರಲ್ಲ, ಅದೇ ಥರ ಇದು. ಅಡುಗೆ ಮಾಡ್ಕೊಂಡು ಊಟ ಮಾಡಲ್ಲ. ಇದು ರೆಡಿಮೇಡ್ ಫುಡ್. ಯಾವುದೋ ಒಂದು ಪ್ಲಾಂಟ್ಗೆ ಹಬ್ಕೊಂಡ್ಬಿಡೋದು, ಅದ್ರ ಮೇಲೆ ಹೋಗ್ಬಿಡೋದು, ಅದರಿಂದ ತನ್ನ ಆಹಾರವನ್ನು ಮಾಡ್ಕೊಳ್ಳೋದು. ಹೇಗೆ? ಆನ್ ವಿಚ್ ಇಟ್ಸ್ ಕ್ಲೈಂಬಿಂಗ್. ಅದಕ್ಕೆ ಬಳ್ಳಿ ಥರ ಸುತ್ತಕೊಳ್ಳೋದು ಕ್ಲೈಂಬಿಂಗ್ ಅಂದರೆ. ದ ಪ್ಲಾಂಟ್ ಆನ್ ವಿಚ್ ಇಟ್ ಕ್ಲೈಮ್ಸ್ ಈಸ್ ಕಾಲ್ಡ್ ಎ ಹೋಸ್ಟ್. ಈ ರೀತಿ ಬೇರೊಂದು ಗಿಡಕ್ಕೆ ಬಳ್ಳಿ ಥರ ಹಬ್ಕೊಂಡು ಅದ್ರ ಮೇಲೆ ವಾಸಿಸುವಂತಹ ಜೀವಿಗೆ ಹೋಸ್ಟ್, ಪರಾವಲಂಬಿ ಜೀವಿ ಅಂತೇಳಿ ಕರೀತಾರೆ. ಹೋಸ್ಟ್ ಅಂದರೆ ಅರ್ಥ ಆಯ್ತಾ? ಸಿನ್ಸ್ ಇಟ್ ಡಿಪ್ರೈವ್ಸ್ ದ ಹೋಸ್ಟ್ ಆಫ್ ವ್ಯಾಲ್ಯೂಯಬಲ್ ನ್ಯೂಟ್ರಿಷನ್ಸ್. ಈ ರೀತಿ ತನ್ನ ಯಾವುದೇ ಒಂದು ಮರಗಳು ತನಗೆ ಹಬ್ಕೊಂಡಿರುತ್ತಲ್ಲ, ಅವುಗಳಿಗೆ ಬೇಕಾದಂತಹ ಪೋಷಕಾಂಶವನ್ನ, ನ್ಯೂಟ್ರಿಷನ್ನ ಮರಗಳು ಕೊಡುತ್ತೆ. ಅರ್ಥ ಆಯ್ತಾ? ಯಾವುದದು? ಕಸ್ಕ್ಯೂಟಾ. ನೋಡಿ, ಕಸ್ಕ್ಯೂಟಾ ಇಲ್ಲಿ ಪ್ಲಾಂಟ್ ಕೊಟ್ಟಿದ್ದಾರೆ. ಅಮರ್ಬೆಲ್ ಆನ್ ಹೋಸ್ಟ್ ಪ್ಲಾಂಟ್. ಇದೇ ಹೋಸ್ಟ್ ಪ್ಲಾಂಟ್. ಬೇರೆ ಒಂದು ಮರಕ್ಕೆ ಈ ರೀತಿ ಹಬ್ಕೊಂಡು ಅದರಿಂದನೇ ಆಹಾರವನ್ನು ತಯಾರು ಮಾಡ್ಕೊಳ್ಳೋದು. ಕಸ್ಕ್ಯೂಟಾ ಇಸ್ ಕಾಲ್ಡ್ ದ ಪ್ಯಾರಾಸೈಟ್. ಪರಾವಲಂಬಿ ಜೀವಿ, ಪ್ಯಾರಾಸೈಟ್ ಅಂದರೆ. ಆರ್ ವಿ ಹ್ಯಾಂಡ್ ಅದರ್ ಅನಿಮಲ್ಸ್ ಆಲ್ಸೋ ಎ ಕೈಂಡ್ ಆಫ್ ಪ್ಯಾರಾಸೈಟ್. ಈ ಥರ ಯಾವುದಾದ್ರೂ ಅನಿಮಲ್ಸ್, ಜೀವಿನ ನಿಮಗೆ ಗೊತ್ತಾ? ನೋಡಿರ್ತೀರಾ? ಬೇರೊಂದು ಜೀವಿಯೊಳಗೆ ಸೇರಿಕೊಂಡು ತನ್ನ ಆಹಾರವನ್ನು ತಯಾರಿಸೋದು. ಈಗ ನಮ್ಮ ಹೊಟ್ಟೆ ಒಳಗೆ ತುಂಬ ಸ್ವೀಟ್ ತಿಂದರೆ ಎರೆಹುಳು ಅಂತೀನಿ, ಹೊಟ್ಟೆಯಲ್ಲಿ ಹುಳ ಆಗುತ್ತೆ ನೋಡಿ.
ಜಂತು ಹುಳುಗಳು, ಟೇಪ್ ವಾರ್ಮ್ ಅಂತ ಕರಿತೀವಲ್ಲ, ಅದು ಪರಾವಲಂಬಿನೇ ಅಲ್ವಾ, ಅದೇ ಎಕ್ಸಾಂಪಲ್ ಅಲ್ವಾ. ಟೇಪ್ ವಾರ್ಮ್ ಈಸ್ ಆಲ್ಸೋ ಎ ಪ್ಯಾರಾಸೈಟ್. ಯು ಶುಡ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ಡಿಸ್ಕಸ್ ವಿತ್ ಯುವರ್ ಟೀಚರ್. ಪಹೇಲಿ ಏನು ಹೇಳ್ತಾರೆ ನೋಡೋಣ. ಪಹೇಲಿ ವಾಂಟ್ಸ್ ಟು ನೋ ವೆದರ್ ಮಸ್ಕಿಟೋಸ್, ಬೆಡ್ ಬಗ್ಸ್, ಲೈಸ್ ಆ್ಯಂಡ್ ಲೀಚಸ್ ದಟ್ ಸಕ್ಸ್ ಅವರ್ ಬ್ಲಡ್ ಆರ್ ಆಲ್ಸೋ ಪ್ಯಾರಾಸೈಟ್. ಎಸ್, ಇಸ್ ಇಟ್ ರೈಟ್? ಎಸ್, ರೈಟ್. ಈ ಜಿಗಣೆ ಇರ್ಬೋದು, ರಕ್ತವನ್ನಂತ ಇರ್ಬೋದು, ಸೊಳ್ಳೆ ಇರ್ಬೋದು, ನೊಣಗಳು ಇರ್ಬೋದು, ಇವೆಲ್ಲವೂ ಸಹ ನಮ್ಮ ದೇಹದಿಂದ ರಕ್ತವನ್ನ ಹೀರ್ಕೊಂಡು ತಮ್ಮ ಆಹಾರ ತಯಾರಿಸ್ಕೊಳುತ್ತಲ್ವಾ, ಇವುಗಳು ಪ್ಯಾರಾಸೈಟ್ ಅಲ್ವಾ ಅಂತ ಕೇಳ್ತಿದ್ದಾರೆ. ಎಸ್, ರೈಟ್ ಅಲ್ವಾ? ಎಸ್, ಇಸ್ ಇಟ್ ರೈಟ್? ಎಸ್, ರೈಟ್. ಓಕೆ. ಹ್ಯಾವ್ ಯು ಸೀನ್ ಆರ್ ಯರ್ಡ್ ಆಫ್ ಪ್ಲಾಂಟ್ಸ್ ದಟ್ ಕ್ಯಾನ್ ಈಟ್ ಅನಿಮಲ್ಸ್? ಈಗ ಅದಾಯ್ತು ಹೇಗೆ ಸಸ್ಯಗಳು ಇನ್ನೊಂದು ಸಸ್ಯವನ್ನ ಅವಲಂಬಿಸಿ ಆಹಾರ ತಯಾರು ಮಾಡ್ಕೊಳುತ್ತೆ ಅಂತ. ಹಾಗೆ ಎಲ್ಲಾದ್ರೂ ಕೇಳಿದಿರಾ ಪ್ಲಾಂಟ್ಸ್ ಅನಿಮಲ್ಸ್ನ ತಿನ್ನುವಂತಹ ಗಿಡಗಳು? ಸಾಮಾನ್ಯವಾಗಿ ಅನಿಮಲ್ನ ತಿನ್ನುತ್ತೆ ಅಲ್ವಾ. ಸಸ್ಯಗಳು ಯಾವುದಾದ್ರೂ ಪ್ರಾಣಿಯನ್ನು ತಿನ್ನುವಂತಹ ಸಸ್ಯ ಅಥವಾ ಪ್ಲಾಂಟ್ ಗಿಡವನ್ನ ನೋಡಿದಿರಾ? ದೇರ್ ಆರ್ ಫ್ಯೂ ಪ್ಲಾಂಟ್ಸ್ ವಿಚ್ ಕ್ಯಾನ್ ಟ್ರ್ಯಾಪ್ ಇನ್ಸೆಕ್ಟ್ಸ್ ಅಂಡ್ ಡೈಜೆಸ್ಟ್ ದೆಮ್. ಆ ರೀತಿ ಇರ್ತಕ್ಕಂಥ ಕೆಲವೊಂದು ಗಿಡಗಳಿದಾವೆ. ಏನನ್ನ ಕ್ಯಾಚ್ ಮಾಡುತ್ತದೋ? ಇನ್ಸೆಕ್ಟ್ಸ್ನ ಟ್ರ್ಯಾಪ್ ಮಾಡುತ್ತಂತೆ. ಸಣ್ಣ ಸಣ್ಣ ಕೀಟಗಳನ್ನ ತಿಂದು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಇಸ್ ಇಟ್ ನಾಟ್ ಅಮೇಝಿಂಗ್? ಇದೇನು ಆಶ್ಚರ್ಯ ಏನಲ್ಲ. ಬಟ್ ಸಚ್ ಪ್ಲಾಂಟ್ಸ್ ಮೇ ಬಿ ಗ್ರೀನ್ ಆರ್ ಆಫ್ ಸಮ್ ಅದರ್ ಕಲರ್ಸ್. ಈ ರೀತಿಯಾದಂಥ ಕೀಟಗಳನ್ನ ತಿನ್ನುವಂತಹ ಸಸ್ಯಗಳು ಗ್ರೀನ್ ಕಲರು ಇರುತ್ತೆ, ಮತ್ತೆ ಕಲರ್ಫುಲ್ ಆಗಿ ಸಮ್ ಡಿಫ್ರೆಂಟ್ ಕಲರ್ಸ್ ಅಲ್ಲೂ ಇರುತ್ತೆ. ಲುಕ್ ಅಟ್ ದ ಪ್ಲಾಂಟ್ ಫಿಗರ್ಡ್ 1.6. ಇಲ್ಲಿದೆ ನೋಡಿ, 1.6 ಇದೇನೆ ಪಿಕ್ಚರ್ ಪ್ಲಾಂಟ್. ನೋಡಿ ಈ ತರ ಇರುತ್ತೆ ಕಲರ್ಫುಲ್ ಆಗಿ. ಇದು ನೋಡಿ ಜಗ್ ತರ ಇದೆ. ಇದ್ರ ಮೇಲೆ ಯಾವ್ದಾದ್ರು ಇನ್ಸೆಕ್ಟ್ಸ್ ಬಂದು ಕೂತ್ಕೋತು ಈ ತರ ಕಲರ್ಫುಲ್ ಆಗಿದೆ ಅಂತೇಳಿ ಅಂದ್ರೆ ಅದು ಗಮ್ ಲೈಕ್ ಇರುತ್ತೆ. ಇಲ್ಲಿ ಬಂದು ಕೂತ್ಕೊಂಡ ತಕ್ಷಣ ಅದ್ ಮೇಲೆ ಹೋಗಕ್ಕಾಗಲ್ಲ, ಅಂಟ್ಕೊಂಡ್ಬಿಡುತ್ತೆ. ಅದನ್ನ ಇದ್ರೊಳಗೆ ಕ್ಯಾಚ್ ಮಾಡಿ ಇದ್ರೊಳಗೆ ಹಾಕೊಂಡು ಇದನ್ನ ತಿನ್ಕೊಂಡ್ಬಿಡುತ್ತೆ. ಇದನ್ನ ಪಿಕ್ಚರ್ ಪ್ಲಾಂಟ್ ಅಂತ ಕರೀತಾರೆ. ಕೀಟಗಳನ್ನ ತಿನ್ನುವಂತಹ ಸಸ್ಯಗಳಿದು. ನೋಡಿದ್ರಿ ಅಲ್ಲ, ಪಿಕ್ಚರ್ ಲೈಕ್ ಆರ್ ಎ ಜಗ್ ಲೈಕ್, ಜಗ್ ತರನೇ ಇದೆಯಲ್ಲ ಅದು. ಸ್ಟ್ರಕ್ಚರ್ ಇಸ್ ದ ಮಾಡಿಫೈಡ್ ಪಾರ್ಟ್ ಆಫ್ ಲೀಫ್. ಅಂದ್ರೆ ಆ ಪ್ಲಾಂಟ್ ಅಲ್ಲಿ ಆ ಎಲೆ ಜಗ್ ತರ ಮಾಡಿಫೈಡ್ ಆಗಿರುತ್ತಂತೆ, ಆ ತರ ಅಟ್ರಾಕ್ಟಿವ್ ಆಗಿ. ಅರ್ಥ ಆಯ್ತಾ? ಆ ಸಸ್ಯದ ಎಲೆ ಆ ತರ ಕನ್ವರ್ಟ್ ಆಗಿರುತ್ತೆ. The apex of a leaf forms a lid which can open and close the mouth of. ಈ ರೀತಿ ಜಗ್ ತರ ಇರ್ತಕ್ಕಂತಹ ಇದು ಇನ್ಸೆಕ್ಟ್ಸ್ ಬಂದಾಗ ಮೌತ್, ಇದ್ರ ಬಾಯಿ ಇದು ಓಪನ್ ಆಗುತ್ತಂತೆ. ಇಲ್ಲ ಅಂದಾಗ ಇದು ಕ್ಲೋಸ್ ಆಗಿ ಇರುತ್ತೆ. ನೋಡಿ ಎಲೆಗಳಲ್ಲೇ ಇದು ಕನ್ವರ್ಟ್ ಆಗಿರೋದು. ಇಲ್ಲೆಲ್ಲ ಇದೆ ನೋಡಿ ಪಿಕ್ಚರ್ ಪ್ಲಾಂಟ್ ಅಲ್ಲಿ ಜಗ್ ಲೈಕ್. ಅರ್ಥ ಆಯ್ತಾ? The picture. Inside the picture there are air which entangle the trapped insects. The lid closes and the insect is trapped. The insect is killed by the juices secreted in the picture and its nutrients are absorbed. ಅದು ಬಂದು ಆ ಜಗ್ ಮೇಲ್ಭಾಗದಲ್ಲಿ ಕುತ್ಕೊಂಡಾಗ ಅದರಲ್ಲಿರ್ತಕ್ಕಂತಹ ಗಮ್ ಏನ್ ಮಾಡುತ್ತೆ, ಅದಕ್ಕೆ ಅಂಟ್ಕೊಳ್ಳುತ್ತೆ, ಎಂಟ್ಯಾಂಗಲ್ ಮಾಡುತ್ತೆ, ಟ್ರ್ಯಾಪ್ ಮಾಡುತ್ತೆ. ಆಗ ಕೀಟ ಅಥವಾ ಚಿಟ್ಟೆಗಳು ಯಾವ ಇನ್ಸೆಕ್ಟ್ಸ್ ಇರುತ್ತೆ ಅದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡುತ್ತೆ, ಅದ್ರೊಳಗೆ ಎಳ್ಕೊಂಡು ಟ್ರ್ಯಾಪ್ ಮಾಡುತ್ತೆ. ಎಳ್ಕೊಂಡ ತಕ್ಷಣ ಅದೇನಾಗುತ್ತೆ, ಜ್ಯೂಸಿ ಸೆಕ್ರೀಟ್ ಆಗುತ್ತೆ. ಅದ್ರಲ್ಲಿ ಅದೇ ಜೆಲ್ಲೈಕ್ ಸ್ಟ್ರಕ್ಚರ್ ಅನ್ನಲ್ಲ, ಜೆಲ್ಲೈಕ್ ಗಮ್ ತರ ಇರುತ್ತೆ. ಅದನ್ನ ಕಿಲ್ ಮಾಡಿ ಅದನ್ನ ತಿಂದು ಅದರಿಂದ ಏನ್ ತಗೊಳುತ್ತೆ ಈ ಸಸ್ಯಗಳು, ನ್ಯೂಟ್ರಿಯೆಂಟ್ಸ್ನ ಪಡ್ಕೊಳುತ್ತಂತೆ. ಸಸ್ಯಗಳಿಗೆ ಹೇಗೆ ನ್ಯೂಟ್ರಿಷನ್ ಪಡ್ಕೊಳುತ್ತೆ ಅಂತ, ಒಂದು ನೈಟ್ರೋಜನಸ್, ಗಾಳಿಯಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಮಣ್ಣಿಗೆ ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಕನ್ವರ್ಟ್ ಮಾಡಿ ಪ್ರೋಟೀನ್ಸ್ ಮತ್ತೆ ವೈಟಮಿನ್ಸ್ ತಗೊಳ್ಳೋದು, ಅದು ಒಂಥರ ನ್ಯೂಟ್ರಿಷನ್. ಆದರೆ ಈ ಕೀಟಗಳನ್ನ ತಿನ್ನೋದ್ರಿಂದನೂ ಸಹ ಪ್ಲಾಂಟ್ಸ್ಗಳು ತನಗೆ ಬೇಕಾದಂಥ ನ್ಯೂಟ್ರಿಷನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸಚ್ ಇನ್ಸೆಕ್ಟ್ ಈಟಿಂಗ್ ಪ್ಲಾಂಟ್ಸ್, ಅಂಡರ್ಲೈನ್, ಇಟ್ಸ್ ವೆರಿ ಇಂಪಾರ್ಟೆಂಟ್. Such insects eating plants is called a insectivorous plants. ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳು. ಕೀಟಗಳನ್ನ ತಿಂದು ಬದುಕುವ ಸಸ್ಯಗಳಿಗೆ ಕೀಟಹಾರಿ ಸಸ್ಯಗಳು ಅಂತ ಹೇಳಿ ಕರೀತಾರೆ. ಇನ್ಸೆಕ್ಟ್ಸ್ ಈಟಿಂಗ್ ಅಷ್ಟೇ. ಪ್ಲಾಂಟ್ ಏನ್ ಮಾಡುತ್ತೆ, ಇನ್ಸೆಕ್ಟ್ಸ್ನ ತಿನ್ನುತ್ತೆ, ಅದನ್ನೇ ಬರೀರಿ. ಇನ್ಸೆಕ್ಟ್ಸ್ ಈಟಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಎಕ್ಸಾಂಪಲ್ಸ್ ಇದಕ್ಕೆ ತುಂಬಾ ಇದೆ, ಬಟ್ ಇಲ್ಲಿ ಒಂದೇ ಒಂದು ಪಿಕ್ಚರ್ ಪ್ಲಾಂಟ್ ಕೊಟ್ಟಿದ್ದಾರೆ.
ನಾನಿಲ್ಲಿ ಬರಿತೀನಿ. ಇನ್ನು ಇದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಡ್ರಾಸೆರಾ ಮತ್ತು ನೆಪಂಥಿಸ್ ಅಂತ ಇದೆ. ಅರ್ಥ ಆಯ್ತಾ? ಡ್ರಾಸೆರಾ, ನೆಪಂಥಿಸ್, ಡ್ರಾಸೆರಾ ಮತ್ತು ನೆಪಂಥಿಸ್ ಇದು ಸಹ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್ಸ್. ಇದನ್ನ ಪಿಕ್ಚರ್ನ ನೀವು ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ನೋಡಿ. ಇದು ಸಹ ಕಲರ್ಫುಲ್ ಆಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋಕ್ಕೆ. ಫ್ಲವರ್ ಥರ ಇರುತ್ತೆ ಆ ಪ್ಲಾಂಟೇನೆ. ಅದನ್ನ ನೋಡಿ ಇನ್ಸೆಕ್ಟ್ಸ್, ಕೀಟಗಳೆಲ್ಲ ಅದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಬಂದು ಕೂತ್ಕೊಂಡ ತಕ್ಷಣ ಅದನ್ನ ಎಳ್ಕೊಂಡು ಅದನ್ನು ತಿನ್ಕೊಂಡ್ಬಿಡುತ್ತೆ. ಅದು ತುಂಬ ಚೆನ್ನಾಗಿದೆ. ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಇಲ್ಲ ಒಂದ್ಸಲ ಅದ್ರದ್ದು ನಾನೇ ಪಿಕ್ಚರ್ಸ್ನ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ. ಓಕೆ. Is it possible that such plants do not get all the required nutrients from the soil in which they grow? ಹಾಗಾದರೆ ಸಸ್ಯಕ್ಕೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಮಣ್ಣಿನಲ್ಲಿ ಎಲ್ಲ ಸಿಗಲ್ಲ ಅಲ್ವಾ? ಸಿಗುತ್ತಾ? ಇಲ್ಲ. ಹಾಗಾಗಿ ಈ ರೀತಿ ಬೇರೆ ಬೇರೆ ಮೂಲಗಳಿಂದ ಸಸ್ಯಗಳು ತಮಗೆ ಬೇಕಾದಂತಹ ಪೋಷಕಾಂಶಗಳನ್ನ ಪಡ್ಕೊಳ್ಳೋದು. ಹಾಗೆ ಇಲ್ಲಿ ಒಂದು ಕ್ವೆಶನ್ ಇದೆ ಕೇಳಿ. ಪೂಜಾ ಈಸ್ ಕನ್ಫ್ಯೂಸ್ಡ್. ಪೂಜಾಗೆ ಕನ್ಫ್ಯೂಷನ್. If the pitcher plant is green and carries out photosynthesis, then why does it feed on insects? Pitcher plant ಈಗ ನೋಡಿದ್ವಲ್ಲ, ಇನ್ಸೆಕ್ಟಿವರಸ್ ಪ್ಲಾಂಟ್. ಇಲ್ಲಿ ನೋಡಿ, ಗ್ರೀನ್ ಕಲರೇ ಇದೆಯಲ್ಲ, ಇದ್ಯಾಕೆ ಕೀಟಗಳನ್ನ ತಿನ್ನುತ್ತೆ? ಆಹಾರ ತಯಾರು ಮಾಡಲ್ವಾ ಇದು ಅಂತೇಳಿ. ಆದರೆ ಇಷ್ಟೊತ್ತವರೆಗೂ ಏನು ಹೇಳಿದ್ವಿ? ಸಸ್ಯಗಳಲ್ಲಿ, ಎಲೆಗಳಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಫೋಟೋಸಿಂಥಸಿಸಲ್ಲಿ ಬರ್ತಕ್ಕಂಥ ನ್ಯೂಟ್ರಿಷನ್ ಯಾವುದು? ಒಂದೇ, ಕಾರ್ಬೋಹೈಡ್ರೇಟ್ಸ್. ಅದಕ್ಕೆ ಬೇರೆ ಬೇರೆ ನ್ಯೂಟ್ರಿಷನ್ ಬೇಕಲ್ಲ. ಅದಕ್ಕೆ ಈ ಕೆಲವೊಂದು ಸಸ್ಯಗಳು, ಅದರಲ್ಲೂ ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಏನು ಮಾಡುತ್ತೆ, ಅದಕ್ಕೆ ಬೇಕಾದಂತಹ ನ್ಯೂಟ್ರಿಷನ್ನ ಪಡ್ಕೊಳ್ಳೋದಕ್ಕೆ ಕೀಟಗಳನ್ನ ತಿನ್ನುತ್ತೆ. ಹಾಗಂತ ಎಲ್ಲ ಸಸ್ಯಗಳು ಕೀಟಗಳನ್ನ ತಿನ್ನಲ್ಲ. ಇದಕ್ಕೆ ಬೇಕಾದಂತಹ ಕೆಲವೊಂದು ನ್ಯೂಟ್ರಿಷನ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಇದು ಕೀಟಗಳನ್ನ ತಿನ್ನುತ್ತೆ. ಅರ್ಥ ಆಯ್ತಾ? ಇದಿಷ್ಟು ಇರಲಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಿಕ್ಚರ್ ಪ್ಲಾಂಟ್ ಅದೊಂದು ಚಿತ್ರ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ಬರ್ತಿದೆ ನೋಡಿ, ಇದೆಲ್ಲ ಇನ್ಸೆಕ್ಟಿವರಸ್ ಪ್ಲಾಂಟ್ಸೇ, ಅಂದರೆ ಕೀಟಗಳನ್ನ ತಿಂದು ಬದುಕುವಂತಹ ಸಸ್ಯಗಳು. ಈ ರೈನ್ ಡ್ರಾಪ್ಸ್ ಥರ ಇದೆ, ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಅದ್ರ ಮೇಲೆ ಬಂದು ಕಲರ್ಫುಲ್ ಆಗಿರೋದ್ರಿಂದ ಕೀಟಗಳೆಲ್ಲ ನೋಡಿ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಅದು ಮತ್ತೆ ವಾಪಸ್ ಹಾರು ಹೋಗೋಕ್ಕಾಗಲ್ಲ. ಅದೆಲ್ಲ ಗಮ್ ಟೈಪ್ ಇರುತ್ತೆ. ಅದು ಬಂದ ತಕ್ಷಣ ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಕ್ಯಾಚ್ ಮಾಡ್ಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಇರೋವಂಥದ್ದು ಇದು ಹೂಜಿ ಗಿಡ ಅಂತಿಲ್ಲ, ಅದೇ ಪಿಕ್ಚರ್ ಪ್ಲಾಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯಲ್ಲ, ಅದೇನೆ ಜಗ್. ಹೂಜಿ ಅಂದರೆ ಜಗ್ ಅಂತ, ಆ ಶೇಪೇ ಇರುತ್ತೆ. ಅದು ನೋಡೋಕೆ ಥರ ಕಲರ್ಫುಲ್ಲಾಗಿ ಇರುತ್ತಲ್ಲ, ಜಗ್ ಥರ. ಅದ್ರೊಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಈ ಕೀಟಗಳು ಅಥವಾ ಇನ್ಸೆಕ್ಟ್ಸ್ ಅಥವಾ ಕಪ್ಪೆನೋ ಏನಾದರೂ. ಇಲ್ಲಿದೆ ನೋಡಿ, ಅದು ಒಳಗೆ ಹೋಗ್ಬಿಟ್ರೆ ಅದು ಉದ್ದಕ್ಕಿರುತ್ತಲ್ಲ, ಕೆಳಗಡೆ ಹೋಗ್ಬಿಡುತ್ತೆ. ಅಲ್ಲಿ ಜೆಲ್ ಥರ ಇರುತ್ತೆ. ಅದೇನು ಮಾಡುತ್ತೆ, ಅದು ಕಪ್ ಮೇಲ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಂಡು ಅದನ್ನು ತಿನ್ಕೊಂಡ್ಬಿಡುತ್ತೆ. ಅದನ್ನು ಬೇಕಾದಂಥ ನ್ಯೂಟ್ರಿಷನ್ ಪಡ್ಕೊಳ್ಳುತ್ತೆ. ಅದೇ ಥರ ಈ ಥರ ಕಲರ್ಫುಲ್ಲಾಗಿ, ನೋಡೋಕೆ ಅಟ್ರಾಕ್ಟಿವ್ ಆಗಿ, ತುಂಬ ಡೆಕೋರೇಟಿವ್ ಆಗಿರೋದ್ರಿಂದ ಕೀಟಗಳೆಲ್ಲ ಬಂದು ಈ ಗಿಡಗಳ ಮೇಲೆ ಕೂತ್ಕೊಳ್ಳುತ್ತೆ. ಹಾಗಾಗಿ ಈ ಕೂತ್ಕೊಂಡ್ಮೇಲೆ ಈ ಕೀಟಗಳನ್ನೆಲ್ಲ ಈ ಗಿಡಗಳು, ಈ ಪ್ಲ್ಯಾಂಟ್ಸ್ಗಳು ತಿನ್ಕೊಳ್ಳುತ್ತೆ. ಅದಕ್ಕೆ ಈ ಪ್ಲ್ಯಾಂಟ್ಸ್ಗಳಿಗೆ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ ಅಥವಾ ಕಾರ್ನಿವರಸ್ ಪ್ಲ್ಯಾಂಟ್ಸ್ ಅಂತಲೂ ಸಹ ಕರೀತಾರೆ. ಓಕೆನಾ? ಈ ಪಿಕ್ಚರ್ಸ್ನ ನೋಡ್ಕೊಳ್ಳಿ. ಈ ಥರ ತುಂಬ ವೆರೈಟೀಸ್ ಆಫ್ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ಗಳು ಇದ್ದಾವೆ. ಓಕೆ, ಥ್ಯಾಂಕ್ ಯು. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 1.4 ಸ್ಯಾಪ್ರೋಟ್ರೋಫ್ಸ್ ಅದನ್ನು ಮಾಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಥ್ಯಾಂಕ್ ಯು.